ಫಿಶ್ ನೋಡಿ ನಾವು ಇವಾಗ 400ಗೆ ಪ್ರಾನ್. ನಾವು ಕುಮ್ಟಾ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ನಮ್ಮ ಶರತ್ ಜೊತೆ. ಯಾವ ಶರತ್ ಇದು? ಅಗ್ನಾಶಿನಿ ಅಲ್ಲ? ಅಗ್ನಾಶಿನಿ ರಿವರ್ ಹತ್ರ ಹೋಗ್ತಾ ಇದ್ದೀವಿ. ಈಗ 100 ಲೋಕಲ್ಸ್ ಎಲ್ಲ ಹಾಯ್ ಅಂತ ಸ್ವಾಗ್ ಹಾಯ್ ಮಾಡ್ತಾರೆ ನೋಡಿ ಫಿಶಿಂಗ್ ಬೋಟ್ಸ್. ಕಾಣಿಸ್ತಿದೆ. ಸೊ ಶರತ್ ಬಂದಿದ್ದಕ್ಕೆ ಶರತ್ ಅನ್ನಲ್ಲ ಅವ್ರ ಸ್ಟೇ ಎಲ್ಲ ಇರೋದು. ಆಗಲೇ ಆಮೇಲೆ ನಾಳೆ ಅವ್ರ ಕೈಲಿ ಮಾತಾಡ್ತೀನಿ. ಫ್ರೆಶ್ ಆಮೇಲೆ ಆಗಿ ಮಾತಾಡ್ತೀನಿ. ಇಲ್ಲ ಬ್ರೋ ಲೈವ್ ಇಲ್ಲ, ರೆಕಾರ್ಡ್ ಮಾಡಿ ಆಮೇಲೆ ಹಾಕ್ತೀನಿ. ಎಲ್ಲ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಬೇಕು. ಎಡಿಟ್ ಮಾಡೋದೇ ದೊಡ್ಡ ಕೆಲಸ. ವೀಡಿಯೋ ಮಾಡೋದೇ ಎಡಿಟ್ ಮಾಡೋದಂತ ಇನ್ನೂ ದೊಡ್ಡ ಕೆಲಸ. ನೋಡಿ ಗೈಸ್ ಹೆಂಗಿದೆ ನೆಮ್ಮದಿ ಜೀವನ ಅಲ್ಲ ಇಲ್ಲಿ. ಅದು ಅವ್ರಿಗೆ ಗೊತ್ತು, ಅವ್ರಿಗೆ ಯಾಕೆ ಗುರು ಇಲ್ಲಿ ಅಂತ ಮಾರ್ಚ್ಗಳಿಗೆ ಇದೆ ನಮಗೆ ಇದೆಲ್ಲ ಸಾಲ್ಟಿ ಇರುತ್ತಾ? ಮನೆಯಲ್ಲಿರೋ ಬಾವಿ ನೀರೆಲ್ಲ ಕಡಿಮೆ ಆಗ್ಬಿಡುತ್ತೆ. ಅವಾಗ ಸಾಲ್ಟ್ ವಾಟರ್ ಬಂದ್ಬಿಡೋದು. ಅವಾಗ ಏನ್ ಮಾಡ್ತೀರಾ? ಅವಾಗೆಲ್ಲ ಇವರು ಇಲ್ಲಿಂದ ಸ್ವಲ್ಪ ಮೇಲ್ಗಡೆ ಅಂದ್ರೆ ಸ್ವಲ್ಪ ರೋಡ್ ಸೈಡ್ ಆಗಿಲ್ಲ ಬಾವಿ ನೀರ್ ಕಡೆಯಿಂದ ನಮ್ಮ ಮನೆಗೆಲ್ಲ ಪ್ರಾಬ್ಲಮ್ ಇಲ್ಲ. ಇವರು ಸ್ವಲ್ಪ ಹತ್ರ ಇರೋದು, ನದಿ ಹತ್ರ ಇರೋದು. ಫುಲ್ ಅಗ್ನಾಶಿನಿ ರಿವರ್ ಎಡ್ಜಲ್ಲಿ ಹೋಗ್ತಾ ಇದೀವಿ. ಸಕ್ಕತ್ತಾಗಿದೆ. ಯಾವ ಕೇರಳ ಬೇಕಲ್ಲ, ಕೇರಳಗಿಂತ ಚಿಂದೆ ಆಗಿದೆ ನೋಡಿ. ಅವನ್ ಯಾವನ್ ಹೇಳಕ್ಕೆ, ಅವನ್ ಯಾವನ್ ಕೇಳಕ್ಕೆ. ನಮ್ಮ ಕುಮ್ಟಾ ಚಿಕ್ಕ ಶಾಪ್ ಇದೆಯಲ್ಲ, ಬಿಯರ್ ಸಿಗುತ್ತೆ. ಸೂಪರ್. ಅಲ್ಲಿ ಬಂದು ಕುತ್ಕೊಂಡು ಹಿಂದ್ಗಡೆ ಒಂದು ಚಿಕ್ಕ ಶೆಡ್ ಇದೆಯಾ, ಅಲ್ಲಿ ಹಾಕೊಂಡು ಒಳ್ಳೆ ಲೇಕ್ ವ್ಯೂ, ಅಗ್ನಾಶಿನಿ ವ್ಯೂ ನೋಡಿ ಗೈಸ್. ಇಲ್ಲಿ ಬಂದರೆ ಪಾನಕ ಸಿಗುತ್ತೆ, ಆದರೆ ನೀವು ಯಾರು ಬರಕ್ಕೆ ಹೋಗಲ್ಲ, ಯಾಕಂದ್ರೆ ನಿಮಗೆ ಅದು ಗೊತ್ತಿರಲ್ಲ. ನೋಡಿ ಹಿಂಗಿದೆ, ಸಖತ್ತಾಗಿದೆ ಅಲ್ಲ. ಸಖತ್ತಾಗಿದೆ, ಇಷ್ಟು ರಿಚ್ ಮಾತ್ರ ಆಗಿದೆ. ಜೀವನ ನಮ್ಮದೆಲ್ಲ ಖಾಲಿ ಕೂತು ಬೋರ್ ಆಗಿದೆ. ಹಂಗೆ ಹಂಗೆ ಲೇ ಕಳ್ಳ. ಗೈಸ್ ನೋಡಿ ಹೆಂಗಿದೆ. ಲುಕ್ ಎಟ್ ದ ವ್ಯೂ, ಲುಕ್ ಎಟ್ ದ ಲೊಕೇಶನ್. ನೆಮ್ಮದಿ ಅಲ್ಲ, ಏನು ಸಿನಿಕ್ ಆಗಿದೆ. ಸನ್ರೈಸ್ ಆಗ್ತಾ ಇದೆ. ಸಾರಿ ಸನ್ಸೆಟ್, ಸಾರಿ ಗೈಸ್. ಇವ್ನ ಯಾವನ ಸೆಡೆ ನನ್ ಮಗ. ನೋ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವ ಎಕ್ಸ್ಕ್ಯೂಸ್ ಮೀ ಬೇರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೆಕ್ನಿಕಲ್ ಬ್ಲೀಚ್ ನಾನು ಮಾತಾಡ್ತಿಲ್ಲ, ನಿತೀಶ್ ಮಾತಾಡ್ತಿರೋದು. ನಾನು ಫೋಟೋ ತಗೊಳ್ಳೇಬೇಕು. ಇಷ್ಟು ದೂರ ಬಂದು ತಗೊಳ್ದಿದ್ರೆ ಹೆಂಗೆ ಅವಮಾನ ಆಗುತ್ತೆ. ಈ ಕಡೆ ಬಂದಿರ್ಲಿಲ್ಲ. ಇಲ್ಲ ಬ್ರೋ, ಇವತ್ತೇ ಫಸ್ಟ್. ನೋಡಿ ಸೂಪರ್, ಥ್ಯಾಂಕ್ ಯು. ನಾನು ನಿಲ್ಲಿಸ್ಬೇಕು ಅಂತ ಬಂದೆ, ಅದನ್ನು ಹೇಳ್ಬಿಟ್ಟೆ ನೀನು. ಲುಕ್ ಎಟ್ ದ ವ್ಯೂ, ಲುಕ್ ಎಟ್ ದ ಸನ್ಸೆಟ್, ಲುಕ್ ಎಟ್ ದ ನೋಡಿ ಹೆಂಗಿದೆ. ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ತೆಗೋಣ. ಇಲ್ಲಿ ಕ್ಲೋಸ್ ಮಾಡ್ಬಿಟ್ಟಾರೆ ಆ್ಯಕ್ಚುಲಿ. ಹೆಂಗಿದೆ ನೋಡಿ, ಸಾಕಾಗಿದೆ ಅಲ್ಲ ಲೊಕೇಶನು. ಫುಲ್ ಯಾವ ಕೇರಳ ಬೇಕು, ಕೇರಳಗಿಂತ ಅಲ್ಟಿಮೇಟ್ ಆಗಿದೆ ಗುರು. ಸಾಕಾಗಿದೆ. ಇದು ಆ್ಯಕ್ಚುಲಿ ಅಗ್ನಾಶಿನಿ ರಿವರು ಆ ಕಡೆ ಇರೋದು. ಸೊ ದಿಸ್ ಇಸ್ ಎ ಹಿಡನ್ ಜೆಮ್. ಹಿಡನ್ ಜೆಮ್ ನೋಡೋಕ್ಕೆ ಬಂದಿದ್ದೀವಿ. ಒಳ್ಳೆ ಲೊಕೇಶನ್. ಸೊ ನಮ್ಮ ಶರತ್ ಜೊತೆ
ಒಳ್ಳೆ ಲೊಕೇಶನ್ ನೋಡಿಕೊಂಡು ನಮ್ಮ ಶರತ್ ಅವ್ರದ್ದೇ ಲೊಕೇಶನ್ನು. ಸೊ ಲೊಕೇಶನ್ ತೋರಿಸಿದ್ದೀನಿ ಆಗಲೇ. ಸೊ ಜನವರಿಯಿಂದ ಓಪನ್ ಆಗುತ್ತೆ. ನ್ಯೂ ಇಯರ್ಗೆ ಓಪನ್ ಇರುತ್ತಲ್ಲ ಸರ್? ನ್ಯೂ ಇಯರ್ಗೆ ಓಪನ್ ಇರುತ್ತೆ. ಸೊ ಶರತ್ ನಂಬರೆಲ್ಲ ಹಾಕಿರ್ತೀನಿ. ಸೊ ಕಾಲ್ ಮಾಡಿ, ನನ್ನ ಹೆಸರು ಹೇಳಿ, ಚೆನ್ನಾಗಿ ನಿಮಗೆ ಎಲ್ಲ ಇದು ಮಾಡಿಕೊಡ್ತಾರೆ. ಆದರೆ ನನಗೆ ಕೊಡೋ ಡಿಸ್ಕೌಂಟ್ ಎಲ್ಲ ಕೊಡೋಲ್ಲ. ಸೊ ಒಳ್ಳೆ AC ಎಲ್ಲ ರೂಮೆಲ್ಲ ಮಾಡಿದ್ದಾರೆ. ಸೊ ಇನ್ನೂ ಒಂದು ಫೆಬ್ಬಂಗೆಲ್ಲ ಇನ್ನೂ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಈಗ ಆಲ್ರೆಡಿ ರೂಮ್ಸ್ ಎಲ್ಲ ಬೇಜಾನಿದೆ. ಒಳ್ಳೆ ಜಾಗ ಕರ್ಕೊಂಬರಿ. ಇದು ಅಗ್ನಾಶಿನಿ ರಿವರ್ ಅಲ್ಲ ಶರತ್? ಸೊ ಅಗ್ನಾಶಿನಿ ರಿವರ್ ಕರ್ಕೊಂಬಂದಿದ್ದಾರೆ. ಹಂಗೆ ಚಿಲ್ ಮಾಡೋಕ್ಕೆ, ಚಿಲ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡು ಹೊರಡ್ತೀವಿ. ಆ ಕಡೆ ಹಂಗೆ ಫುಲ್ ಗೋಕರ್ಣ ರೋಡ್, ಮೇನ್ ರೋಡ್ ಬರುತ್ತೆ ಆ ಕಡೆಯಾ? ಓಕೆ, ಹಾಂ, ಸ್ಟೇಟ್ ಕನೆಕ್ಷನ್. ಓಕೆ ಎಷ್ಟು ನೋಡಿ, ಅದು ಗೋಕರ್ಣ ರೋಡ್ ಬರುತ್ತಂತ. ಹಂಗೆ ಆ್ಯಕ್ಚುಲಿ ಇಲ್ಲಿ ಬಾರ್ಜ್ ಇದೆ, ಬಾರ್ಜಿಂದ ಗೋಕರ್ಣಗೆ ಹೋಗ್ಬೋದಲ್ಲ ಸರ್? ಆ ಕಡೆ ಬಾರ್ಜಿಂದ ಗೋಕರ್ಣಗೆ ಹೋಗಿ ಸಖತ್ತಾಗಿದೆ ಆ್ಯಕ್ಚುಲಿ. ಸೊ ಶರತ್ ಸ್ಟೇ ಬಗ್ಗೆ ಏನಾರು ಹೇಳಿ ಶರತ್, ಹೇಳಿ. ಬನ್ನಿ, ಸೆರೆನಿಟಿ ಅಂತ. ಸೊ ಕುಮಟಾ ಬಾಡ ಬೀಚಲ್ಲಿ ಆ್ಯಕ್ಚುಲಿ ನಾವು 10 years ಮುಂಚೆ ಬಂದಾಗ ಶರತ್ ಮತ್ತು ಅಜಿತ್ ನನಗೆ ಫಸ್ಟ್ ಪರಿಚಯ ಆಗಿದ್ದು. ಆಮೇಲೆ ಶರತ್ ಇಬ್ಬರು ಅಣ್ಣ ತಮ್ಮದಿರೆ. ಸೊ ಇವಾಗ ಫುಲ್ ಫ್ರೆಂಡ್ಸು. ಸೊ ನಾನಂತೂ ಬರ್ತಾ ಇರ್ತೀನಿ ವರ್ಷ. ಲಾಸ್ಟ್ ಒಂದು 2 years ಅವರು ರೆಡಿ ಮಾಡ್ತಿದ್ರು, ಬರೋಕ್ಕಾಗಿಲ್ಲ. ಟೆಂಟಿಂದ ರೂಮ್ವರೆಗೂ ಬಂದಿದ್ದೀವಿ. ಟೆಂಟ್ ಕಮ್ಮಿ ಆಗಿ ಸೊ ರೂಮ್ವರೆಗೂ ಬಂದಿದ್ದೀವಿ. ಆ್ಯಕ್ಚುಲಿ ರಾಜಸ್ಥಾನಿ ಟೆಂಟ್ ಗೈಸ್, ನಾರ್ಮಲ್ ಟೆಂಟ್ ಅಲ್ಲ, ದೊಡ್ಡದು ರಾಜಸ್ಥಾನಿ ಟೆಂಟ್. ಸೊ ಅಲ್ಲಿಂದ ಬಂದಿದ್ದೀವಿ. ಈಗ AC ರೂಮ್ವರೆಗೂ ಬಂದಿದ್ದೀವಿ. ಆ್ಯಂಡ್ ಈ ಸತಿ ನಾನೇ ಫಸ್ಟ್ ಬಂದಿರೋದು, ಅದನ್ನು ನಾನೇ ಗೃಹಪ್ರವೇಶ ಮಾಡಿದ್ದೀನಿ. ಸೊ ಎಲ್ಲ ಅಲ್ಟಿಯಾಗಿ ಸಖತ್ತಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಏನು ಬೇರೆ ಕಡೆ ನೀವು ಕೊಡೋದಕ್ಕಿಂತ ಅಲ್ಟಿಯಾಗಿ ಬರ್ಬೋದು. ಒಳ್ಳೆ ಊಟ ಸಿಗುತ್ತೆ, ಒಳ್ಳೆ ಹಾಸ್ಪಿಟಾಲಿಟಿ, ಮೋರ್ ಓವರ್ ಪ್ರೈವಸಿ, ಬೀಚ್ ಪ್ರೈವಸಿ. ಆರಾಮಾಗಿ ಎಲ್ಲ ಕಡೆನೂ ಬೀಚ್ ವ್ಯೂ ಇರುತ್ತೆ, ಬಟ್ ದಿಸ್ ಹ್ಯಾಸ್ ಲಾಡ್ ಆಫ್ ಪ್ರೈವಸಿ. ಆರಾಮಾಗಿ ಬನ್ನಿ, ನಮ್ಮ ಶರತ್ಗೆ ಸಪೋರ್ಟ್ ಮಾಡಿ. ಸೊ ಅವ್ರು ಇನ್ನೂ ರೆಸಾರ್ಟ್ ಇದರಲ್ಲೆಲ್ಲ ಚೆನ್ನಾಗಿ ಬಿಡಲಿ. ಸೊ ಎಸ್, ಶರತ್ ಮನೆಯಲ್ಲಿ ಅಪ್ಪ, ಸ್ಕೂಲಲ್ಲಿ ಮೇಷ್ಟ್ರು, ಆ ಕಡೆ ಅಮ್ಮ, ಈ ಕಡೆ ತಮ್ಮ, ಬಾರಲಿ ಫ್ರೆಂಡ್, ರೋಡಲ್ಲಿ ಹುಡುಗಿ, ಹೋಲ್ಸೇಲ್ ಆಗಿ ಹೋಗಿದ್ದಾರೆ. ಯಾಕರಿಸಿ ಈ ವಯಸ್ಸಲ್ಲೇನೋ ಮಿಸ್ಟೇಕ್ ಆಯ್ತು, ಸ್ವೀಕರಿಸಿ. ನೋ ಪ್ರಾಬ್ಲಮ್, ನಿನ್ನ ಹೈಟ್ ಸ್ವಲ್ಪ ಜಾಸ್ತಿನೇ, ನೋ ಪ್ರಾಬ್ಲಮ್. ನಿನ್ನ ಹಾರ್ಟ್ ಅಲ್ಲಿ ಜಾಗ ಕೊಟ್ರೆ ಲೈಫ್ ಲಾಂಗ್ ಅಲ್ಲೇ ನಾನು ಜಾಂಡ ಹುಡ್ತೀನಿ. ಸರ್ ತಿರ್ಬೋಕೆ ಜೀವನ ನಮ್ಮದೆಲ್ಲ ಖಾಲಿ, ಕೂತು ಬೋರ್ ಆಗಿದೆ, ಬಾರಿಗೆ ಪರಾರಿ ಆಗುವ ಬೋರದೆಲ್ಲ ದಾರಿ, ಬೇರೇನು ಕಾಣಲಾಗಿದೆ. ಹೋಗಿ ಬಂದು ನಂಗೊಬ್ನಿಗೆ ಯಾಕಿಂಗಾಗಿದೆ, ಯಾಕಿಂಗಾಗಿದೆ, ಯಾಕಿಂಗಾಗಿದೆ. ಹುಡುಗಿ ಸುಮ್ಮನೆ ಇದ್ರು ಏನೋ ಅಂದಂತಾಗಿದೆ, ಅಂದಂತಾಗಿದೆ, ಒಪ್ಪಿಕೊಂಡಂತ. ಒಂದ್ಸತಿ ಬೋಟ್ ಟರ್ನ್ ಮಾಡಿಬಿಡಿ. ಇಲ್ಲೇ ಟರ್ನ್ ಮಾಡಲ್ಲ. ಆಫ್ ರೋಡಿಂಗ್ ಹೋಗ್ತಿದ್ದೀವಿ. ಗಡ 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 ಗಡ. ಸಾಕು ಇಲ್ಲೇ ಸಾಕು. ಯೂ ಟರ್ನ್ ಹೇಳಿದ್ರ? ನಾನು ಅದು ಹತ್ಬೇಕೇನೋ ಅಂದ್ಕೊಂಡೆ. ನಾನೀಗ ಹೆಂಗ್ ಹತ್ಸೋದು ಅದನ್ನಂತ ನೋಡ್ತಾ ಇದ್ದೆ. ನೀನ್ ಕಾರ್ ತಗೊಬಂದಿಲ್ಲ ತಾನೇ, ಅಮ್ಮಿಕೊಂಡು ನಿಂತ್ಕೊಳ್ಳೋ. ನೀನ್ ಕಾರ್ ತಗೊಬಂದು ಮಾತಾಡು. ಕಾರ್ನ ಮನೇಲಿ ನಿನ್ಸ್ಬಿಟ್ಟು ಪೂಜೆ ಮಾಡೋ ಹೋಗಿ. ಸುಮ್ಮನೆ ಕಾರ್ ತಗೊಬರಲ್ಲ, ಏನಿಲ್ಲ ಕಾರ್ ತಗೊಂತೀರಾ. ವಾಪಸ್ ತಿರುಗಿಸ್ಕೊಂಡು ಹೋಯ್ತಾ ಇದೀವಿ. ಓಕೆ, ಆಫ್ ರೋಡಿಂಗ್ ಇದೆ, ಓಡಿಸ್ಬಿಟ್ಟು ಆಮೇಲೆ ಸಿಗುವ. ಗೈಸ್ ನೋಡಿ, ಆಫ್ ರೋಡಿಂಗ್ ಹಿಡನ್ ಜೆಮ್ ಎಲ್ಲಿ ಅಂತ ಕೇಳ್ಬಿಡಿ, ನಾವು ಹೇಳಲ್ಲ. ನೀವೆಲ್ಲ ಬಂದು ಹಾಳು ಮಾಡ್ಬಿಡ್ತೀರ. ಕಣ್ಣಲ್ಲಿ ನೀಲೆಲ್ಲ ರಕ್ತ ಬಂತು ನನಗೆ. ಬಟ್ ಅದು ಏನು, ಅದು ಬರೀ ಬ್ಯಾಕ್ ವಾಟರ್ ಅದಲ್ಲ ಶರತ್, ಅದು ಕಾಣಿಸ್ತಿರೋದು? ಓಕೆ ಓಕೆ, ಸರಿ ಸರಿ. ನೋಡಿ ನೋಡಿ, ಫುಲ್ ಆಫ್ ರೋಡಿಂಗ್ ಮಾಡ್ತಾ ಇದ್ದೀವಿ. ಸಾರಿ, ಮೇಲ್ಗಡೆ ಇಟ್ಕೊಂಡ್ಬಿಟ್ಟಿದ್ರೆ ಯಾರೋ ಗಾಡಿಲೆಲ್ಲ ಹೋಯ್ತವ್ರೆ. ಅಲ್ಲಿ ನೋಡ, ಅಲ್ಲಿ ಆ ಕಡೆ ನೋಡ. ಅಗ್ನಾಶಿನಿ ರಿವರಲ್ಲಿ ಮುಂಚೆ ಇದು ಮಾಡಿಸ್ತಿದ್ರಲ್ಲ, ಏನೋ ಬೋಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿ ಮುಂದೆ ಯಾಣ ಹತ್ರ, ಈಗಲೂ ಇದೆಯಾ? ಇವಾಗಲೂ ಇದೆ. ಓಕೆ, ಇವಾಗ ಬೇಕಂದ್ರೆ ಒಂದು ಪ್ಯಾಕೇಜು ಅಂದ್ರೆ ಒಂದು 1 day ಫುಲ್ ಮಾಡ್ಕೊಂಡ್ರೆ, ಓಕೆ, ಆ ಥರ ಮಾಡಿದ್ರೆ ಫುಲ್ ಹಿಂಗೆ ಕರ್ಕೊಂಡು ಹೋಗ್ಬಿಡ್ತಾರೆ, ಫುಲ್ಲು ಇದ್ರವರೆಗೂ
ಸಿ ರೋಡ್ ಅಲ್ಲಿ ಸಿದ್ದಾಪುರ ಹತ್ರ ಬರುತ್ತೆ. ಹೌದು. ಅಲ್ಲಿಂದ ನದಿ ಅಲ್ಲಿವರೆಗೂ ಹಂಗೆ ಎಲ್ಲಿವರೆಗೂ ಆಯ್ತು ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ. ಎಸ್ ಮ್ಯಾನ್, ಇಷ್ಟು ದೂರ ಬಂದಿದ್ದೀವಿ. ಪಾಪ ಅಲ್ಲೆಲ್ಲ ಕಪಲ್ಸ್ ಕೂತಿದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು. ನೈಸ್. ಯಾರು ಡಿಸ್ಟರ್ಬ್ ಮಾಡ್ಬೇಕು ಪ್ಲೀಸ್? ಹಾಂ, ಯಾರು? ನಿತೀಶ್ ಝೂಮ್ ಮಾಡಬೇಡ್ವಾ? ನಾನಾ? ಯೋ ಗೈಸ್, ಲುಕ್ ಎಟ್ ದ ಪ್ಲೇಸ್. ಹೆಂಗೆ? ದಿಸ್ ಇಸ್ ದ ಬ್ಯೂಟಿ ಆಫ್ ಕುಮಟಾ. ಇಲ್ಲಿ ಹುಷಾರು, ಗ್ಲಾಸಸ್ ಇದೆ. ದಿಸ್ ಇಸ್ ದ ಬ್ಯೂಟಿ ಆಫ್ ಕುಮಟಾ. ಹೆಂಗಿದೆ ಚಿಂದೆ ಅಲ್ಲ? ಇದಕ್ಕೆ ನನಗೆ ಕುಮಟಾ ಅಂದರೆ ಭಾರಿ ಇಷ್ಟ. ಬಿಕಾಸ್ ಆಫ್ ಆಲ್ ದಿಸ್ ಬ್ಯೂಟಿಫುಲ್ ಪ್ಲೇಸಸ್ ಬ್ರೋ. ಹೌದಾ ಅಂತ ಈ ಅಮ್ಮ ಬೇರೆ ಡೌಟ್ ಚೆಕ್ ಮಾಡ್ತಾವೆ. ಸುಮ್ಮನೆ ಇರಮ್ಮ, ನೀನು ಪುಣ್ಯ ಕೊಟ್ಬಿಡ್ಬೇಕು ನಿಮಗೆ. ಡಿಸ್ಟರ್ಬೆನ್ಸ್. ಛೈ ಛೈ, ಇಲ್ಲಿ ಹಳ್ಳಕ್ಕೆ ತಳ್ಬೇಕು ನಿನ್ನ. ಸಿ ನೋಡಿ ಗೈಸ್ ಹೆಂಗಿದೆ, ಚೆನ್ನಾಗಿದೆಯಾ? ಹಾಂ, ಅದು ಅವಾಗಿಂದ ಇದೆ ಬ್ರೋ, ಅಷ್ಟು ವರ್ಷದಿಂದ. ಸಿ ಹೆಂಗಿದೆ, ಚೆನ್ನಾಗಿದೆಲ್ಲ ಲೊಕೇಶನ್. ವಾಟ್ ನಿತೀಶ್, ಹೌ ಆರ್ ಯು ಎಂಜಾಯಿಂಗ್? ಫುಲ್ ಆನ್. ಏನು ಫುಲ್ ಆನ್ ಅಂದರೆ ಏನಂಗಂದ್ರೆ? ಫುಲ್ ಎಂಜಾಯ್ ಮಾಡ್ತಾರೆ. ಇಲ್ಲಿ ಬಂದು ಮಾತಾಡಿ, ಇಲ್ಲಿ ಕ್ಯಾಮ್ರಾದಲ್ಲಿ ಜನಕ್ಕೆ ಗೊತ್ತಾಗ್ಬಾರ್ದ ನೀನು ಇಲ್ಲ ಅನ್ಕೊಂಡ್ಬಿಡ್ತಾರೆ. ಫುಲ್ ಎಂಜಾಯ್ ಮಾಡ್ತಾರೆ. ಎಲ್ಲಿದ್ಯಾ? ಕುಮಟಾದಲ್ಲಿ. ಕುಮಟಾನ ಇದು? ದಿಸ್ ಇಸ್ ಬಾಡ. ತಪ್ಪು ಹೇಳ್ತೀಯ ಜನಕ್ಕೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯಿಲಿ. ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನೆ ಮನುಜ ಕಣೋ. ನೋಡಿ, ಇದು ಅಗ್ನೇಶಿನಿ ರಿವರ್ದು. ನೋಡಿ, ಶರತ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನೀನು. ಎಂತೆಂತ ಇಡನ್ ಜಮ್ ಕರ್ಕೊಂಬಂದಿಯ ಶರತ್. ಶರತ್, ನಾಳೆ ಹೋಗೋಣ ಅಲ್ಲ ಅಲ್ಲಿ ಸ್ಯಾಂಡಿ ಶೋರ್ ಅಲ್ಲಿ ಮೇಲ್ಗಡೆ ಸ್ವಲ್ಪ ಬೇಗ ಹೋಗೋಣ. 4 ಇನ್ ಕೇಸ್ ನಾವು ಬೇಗ ಬಂದರೆ ಅಲ್ಲಿಂದ. ಗೈಸ್ ನೋಡಿ, ಹಾಂ, ಅಲ್ಲಿ ಕಪಲ್ಸ್ ಕೂತಿದ್ದಾರೆ, ಅವ್ರನ್ನ ನೋಡ್ಬೇಡಿ. ಅಗ್ನೇಶಿನಿ ರಿವರ್ ಹಂಗೆ ಕಣೋ, ವ್ಯೂ ಬರೋದು ಬೇಡವಾ ನನಗೆ? ಅದೆಲ್ಲ ಹೇಳ್ಬೇಕು, ಅವಾಗಲೇ ವ್ಯೂ ಬರೋದು. ನಮ್ಮ ಸ್ಟೇ ವಿತ್ ಲೈಟಿಂಗ್ಸ್ ನೋಡಿ ನೈಟಲ್ಲಿ. ಇವಾಗ ಆ್ಯಕ್ಚುಲಿ ಅಗ್ನೇಶಿನಿ ರಿವರು, ಆಮೇಲೆ ಅದೇ ಸುತ್ತಮುತ್ತ ಎಲ್ಲ ಜಾಗ ನೋಡಿಕೊಂಡು ಬಂದು ಇವಾಗ ರೂಮಿಗೆ ಬಂದಿದ್ದೀವಿ, ಸ್ಟೇಗೆ ಬಂದಿದ್ದೀವಿ. ಇವಾಗ ಏನು ಪ್ಲ್ಯಾನ್ ಅಂದರೆ ಚಿಲ್ ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ ಮಾಡೋದು ಅಷ್ಟೇ ಪ್ಲ್ಯಾನ್. ಸೊ ಈಗ ಚಿಲ್ ಮಾಡಿ ಚೆನ್ನಾಗಿ ಡ್ಯಾನ್ಸ್ ಗಿನ್ಸ್ ಎಲ್ಲ ಆಡಿ ಫುಲ್ ವೈಪ್ ತೊಗೊಂಡು ಬೀಚ್ ಹತ್ರ ಹೋಗಿ ಕೂತ್ಕೊಂಡು ಆರಾಮಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಅಷ್ಟೇ. ಯಾಕೇಳಿ, ಇದು ನಮ್ಮದೇ ಜಾಗ. ನೋಡಿ ಹೆಂಗೆ ಕಾಣ್ತಿದೆ ಜಾಗ, ತೋರಿಸ್ತೀನಿ. ಇದೆಲ್ಲ ರೂಮ್ಸ್, ಎಲ್ಲ ರೂಮ್ಸ್. ಸೊ ನಾ ಹೇಳ್ದಂಗೆ ಜನವರಿಯಿಂದ ಓಪನ್ ಆಗುತ್ತೆ. ಸೊ ನ್ಯೂ ಇಯರ್ಗೂ ಆ್ಯಕ್ಚುಲಿ ಓಪನ್ ಇದೆ, ಬಟ್ ನಾನು ಈ ವ್ಲಾಗ್ ಪೋಸ್ಟ್ ಮಾಡೋಷ್ಟರಲ್ಲಿ ನ್ಯೂ ಇಯರ್ ಆಗಿರುತ್ತೋ ಇಲ್ಲ ನ್ಯೂ ಇಯರ್ಗೆ ಮುಂಚೆನೋ ನನಗೆ ಗೊತ್ತಿಲ್ಲ. ಇಲ್ಲೇ ನಿತೀಶ್, ಡೋರ್ ಕ್ಲೋಸ್ ಮಾಡಲ್ಲ ಗುಬಾಲ್ಡ್. ಸೊಳ್ಳೆ ಗಿಳ್ಳೆ ಹುಳ ಎಲ್ಲ ಬರುತ್ತೆ ರಾತ್ರಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಬಾತ್ರೂಮಲ್ಲಿ ಇದೆಯಾ ಸೊಳ್ಳೆ? ತುಂಬ ಇರುವೆ ಇದೆ ಬಾತ್ರೂಮಲ್ಲಿ. ನೋಡು ಮೇಲೆ ಡೋರ್ ಹಾಕೊಂಡು ನೋಡೋಣ, ಸೊಳ್ಳೆ ಎಲ್ಲ ಬರುತ್ತೆ ಮೇಲೆಲ್ಲ. ನೋಡು, ಇರುವೆ ಎಲ್ಲ ಏನಿಲ್ವಾ ಜಾಸ್ತಿ ಮೇಲೆಲ್ಲ? ಇದಿದೆ. ಹಾಂ, ತಗೋ, ಸುಮ್ಮನೆ ತಗೊಳ್ಳು. ಅದಲ್ಲೂ ಅದೇ ಇದೆಯಾ? ಹೊಡಿ ಅದನ್ನೇ. ಹೌದಾ? ಅದು ತೊಗೊಂಡು ಒರ್ಸಂಗೆ. ಇರುವೆ ಜಾಸ್ತಿ ಆಗ್ಬಿಡಿದೆ ಗೈಸ್, ಹೆವಿ ಇರುವೆ ಇದೆ. ಸೊ ಸೊ ಇನ್ನೂ ನಾಳೆ ನಾಡಿದ್ದು ಎಲ್ಲ ಇದೆ, ನಾನು ವ್ಲಾಗ್ ನೋಡ್ತಾಯಿರಿ. ಸೊ ಇದು ಕಂಟಿನ್ಯೂ ಆಗುತ್ತೆ. ನಾಳೆ 1 hour ಹೋಗೋ ಪ್ಲ್ಯಾನ್ ಇದೆ. 1 hourದಲ್ಲಿ ಒಂದು 2-3 ಜಾಗ ಅಷ್ಟೇ, ತುಂಬ ಇಲ್ಲ. ಯಾಕಂದ್ರೆ ನಾನು ಬಂದಾಗೆಲ್ಲ ಹೋಗ್ತಾ ಇರ್ತೀನಿ, ಬಟ್ ನನ್ನ ಫ್ರೆಂಡ್ಸ್ಗಳು ನೋಡಿಲ್ಲ. ಸೊ ಅವನ್ನ ಕರ್ಕೊಂಡು ಹೋಗ್ಬೇಕು. ಇವಾಗ ಒಳ್ಳೆ ಪ್ರಾನ್ಸು, ಒಳ್ಳೆ ಫಿಶ್ಶು, ಒಳ್ಳೆ ಸ್ಕ್ವಿಡ್ ಮಾಡಿಸ್ತಾಯಿದ್ದೀನಿ. ರಾತ್ರಿ ತಿನ್ಕೊಂಡು ಪೀಸ್ ಮಾಡೋದು. ಅಷ್ಟೇ, ಇನ್ನೇನೂ ಇಲ್ಲ. ಸಿಗುವ ಮತ್ತೆ ಆ ಕಡೆ ಊಟ ಗೀಟ ಮಾಡಿಕೊಂಡು ಆಮೇಲೆ ವೈಬ್ ಮಾಡ್ತಾ ಸಿಗೋಣ. ನೋಡಿ ಗೈಸ್, ನೋಡಿ ನಮ್ಮ ಶಿಷ್ಯ ಇದನ್ನ ಇಂಡಿಯಾ ಮ್ಯಾಪ್ ಅಂತ ಹೇಳ್ತವನೆ. ಇಂಥವ್ರಿಗೆ ಹೊಡಿಬೇಕಾ ಬೇಡ ಹೇಳಿ? ಇದು ಯಾವ ಆ್ಯಂಗಲಲ್ಲಿ ಇಂಡಿಯಾ ಮ್ಯಾಪ್ ಹೇಳಿ? ಇವನ್ನೆಲ್ಲ ಇಂಡಿಯಾದಲ್ಲಿ ಇಟ್ಕೊಂಡಿದ್ದೀವಿ. ಫಸ್ಟ್ ಇವನ್ನ ಇದಕ್ಕೆ
ಎಲ್ಲಿಗದು ಅಫ್ಘಾನಿಸ್ತಾನ್ಗೆ ಹಾಕ್ಬೇಕು ಇನ್ನು. ಅಫ್ಘಾನಿಸ್ತಾನ್ಗೆ ಹಾಕಿ ಒಂದು ಕುಂಡಿಗೆ ಒಂದು ಡಿಶಮ್ ಅಂತ ಶೂಟ್ ಹೊಡಿಸ್ಬೇಕು. UI ಫಿಲಮಲ್ಲಿ ನೋಡಿಸ್ತಾರಲ್ಲ ಹಂಗೆ. ನೋಡಿ ಗೈಸ್ ಹೆಂಗಿದೆ ವೈಬು. ಏನು ಮಗ ಈಗ ಒಂದು ಒಳ್ಳೆ ನ್ಯಾಪ್ ತೊಗೊಂಡ್ವಿ. ಯಾ ನ್ಯಾಪೆಲ್ಲ ಸ್ವಲ್ಪ ಹಂಗೆ ರಿಲ್ಯಾಕ್ಸ್ ಮಾಡಿದ್ವಿ. ಯಾಕಂದರೆ ಮಲಗಿದ್ವಿ. ನೈಟೆಲ್ಲ ಎದ್ದಿರ್ಬೇಕಲ್ಲ. ಯಾ ನಮಗೆ ಇಲ್ಲಿ ಬೀಚಲ್ಲಿ ಕೆಲಸ ಇದೆ. ಸೌಂಡ್ ಬರುತ್ತೆ. ಮಸ್ತ್ ಸ್ವಲ್ಪ ಕೆಲಸ ಇದೆ ಮಗ. ಮಣ್ಣು ತೆಗಿಬೇಕು. ಮಣ್ಣಾಗಿಬೇಕು ನಾವು. ಮಣ್ಣಾಗಿಬೇಕು. ಸೊ ವೆಜನ್ ಕೆಲಸಗಳಿದೆ. ಇವಾಗ ಪಾರ್ಟಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಪೀಸ್ ಆಗಂಗೆ ವೈಬ್ ಹಾಕೊಂಡು ಹಿಂದ್ಗಡೆ ಎಲ್ಲ ಏನೋ ಕಾಣ್ತಿದೆ ಮಗ. ಈ ಕಡೆ ಬರೋಣ. ಸೊ ಈಗ ವೈಬ್ ಹಾಕೊಂಡು ಸಾಂಗ್ ಹಾಕೊಂಡು ಓ ಶಿಟ್ ಇದ್ದಿರಲಿಲ್ಲ ಸ್ಪೀಕರ್. ಸೊ ಸ್ಪೀಕರ್ ಹಾಕೊಂಡು ಹಾಡು ಕೇಳಿ ಆಮೇಲೆ ಒಳ್ಳೆ ಸ್ಟಾರ್ಟರ್ಸು ಪ್ರಾನ್ಸು ಸ್ಕ್ವಿಡ್ ಎಲ್ಲ ಹೇಳಿದ್ದೀವಿ. ಚೆನ್ನಾಗಿ ತಿನ್ಕೊಂಡು ನಮ್ಮ ನಿತೀಶ್ಗೆ ವೆಜ್ ಹೇಳಿದ್ದೀವಿ. ಎಲ್ಲ ತಿನ್ಕೊಂಡು ಚಿಲ್ಲಾಗಿ ಫ್ಲ್ಯಾಟ್ ಪಾನ್ಕ ಕೊಡ್ಬಿಟ್ಟು ಫ್ಲ್ಯಾಟ್ ಆಗೋದು. ನಾಳೆ 1 hour ಎಲ್ಲ ಕವರ್ ಮಾಡಲ್ಲ ಮಗ. 1 hour ಎಲ್ಲ ತೋರಿಸ್ತೀವಿ. ಸೊ ನಮ್ಮ ನಿತೀಶ್ ಚೆನ್ನಾಗಿ ವಿಡಿಯೋ ಎಲ್ಲ ಮಾಡ್ತಾನೆ, ಕವರ್ ಮಾಡ್ತಾನೆ. ಸೊ ಯಾ ಲೆಟ್ಸ್ ಕವರ್. ಅಲ್ಲಿ ತನಕ ಗುಡ್ ನೈಟ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಸೆಕೆಂಡ್ ಡೇ ಅಲ್ಲ? ಥರ್ಡ್ ಡೇನಾ? ಸೆಕೆಂಡ್ ಡೇ. ಸೊ ನೆನ್ನೆ ಎಲ್ಲ ಫುಲ್ ಚಿಲ್ಯಾಕ್ಸ್ ಮಾಡಿ ರಾತ್ರಿ ಎಲ್ಲ ಫುಲ್ಲು ಬೀಚಲ್ಲೇ ಇದ್ದು ಆರಾಮಾಗಿ ಒಂದು 2:30-3 ಗಂಟೆ ತನಕ ಇದ್ವೇನಾ? 2:30 ನಕ್ಷತ್ರ ನೋಡ್ಕೊಂಡು ನಕ್ಷತ್ರ ಇರಲಿಲ್ಲ ಕಡಿಮೆ. ನಕ್ಷತ್ರ ಕಡಿಮೆ ಇಲ್ವಾ? ಇವನ್ ಬೇರೆ ಗುರು ಡೈಲಾಗು. ಯಾ ನೋಡಿ ಒಂದ್ಸತಿ ಪ್ರಾಪರ್ಟಿನ ಹಾಗೆ ತೋರ್ಸ ಪ್ರಾಪರ್ಟಿ. ಎಸ್ ಬಾ ಈಗ ನನ್ನ ತೋರಿಸು. ಎಸ್. ಸೊ ಯಾ ಇವತ್ತು ಪ್ಲ್ಯಾನ್ ಏನಂದರೆ ಇವಾಗ ಹೊನ್ನಾವರಾಗ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಮಗೆ ಇಲ್ಲಿ ಬಂದರೆ ನಾವು ಆ್ಯಕ್ಚುಲಿ ಎಲ್ಲೂ ಹೋಗೋದೇ ಇಲ್ಲ. ಇಷ್ಟು ವರ್ಷ ಇಲ್ಲಿ ಬಂದಾಗಲೂ ಎಲ್ಲ ಐಡಿಯಾ ಮಾಡ್ಕೊಂಡು ಬರ್ತೀವಿ, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀವಿ, ಆದರೆ ಎಲ್ಲೂ ಹೋಗಲ್ಲ. ಬಟ್ ಈ ಸತಿ ಏನಂದರೆ ಬೇಡ ಹಿಂಗೆ ಹಿಡ್ಕೋ, ಹಿಂಗೆ ಇಡಿ, ಅದು ಯೂಟ್ಯೂಬ್ಗೆ ಆಗಲ್ಲ ಗುರು. ನೀನು ಇಲ್ಲದೇ ಇರೋದೆಲ್ಲ ಮಾಡಬೇಡ ಕೈಸ್. ನೋಡಿ ಸುಮ್ಮನೆ ಹಿಂಗೆಲ್ಲ ತಿರುಗಿಸ್ತಾವನೆ, ಅದಕ್ಕೆ ಬೈದೆ. ಸೊ ಯಾ ನಾವು ನಾರ್ಮಲಿ ಬಂದರೆ ಎಲ್ಲೂ ಹೋಗೋದೇ ಇಲ್ಲ, ಇಲ್ಲೇ ಬಿದ್ದಿರ್ತೀವಿ. 3 ದಿನ ಆದರೂ ಇಲ್ಲೇ ಇರ್ತೀವಿ. ಬಂದಾಗ ಕಾರ್ ನಿಲ್ಸಿದ್ರೆ ಹೋದಾಗ ಕಾರ್ ತೆಗಿತೀವಿ. ಬಟ್ ಇವತ್ತು ಒಂದೆರಡು ಸ್ಪಾಟ್ ನೋಡೋಣ ಅಂತ 1 hourದಲ್ಲಿ ಹೋಗ್ತಾಯಿದ್ವಿ. ಸೊ ನನ್ನ ಫ್ರೆಂಡು ಬ್ಯಾಕ್ ವಾಟರ್ಸ್ ಬೋಟಿಂಗ್ ಇದೆ, ಶರಾವತಿ ಬ್ಯಾಕ್ ವಾಟರ್ಸ್, ಅದು ನೋಡಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಆಮೇಲೆ ನಿತೀಶನ್ನು ಕರ್ಕೊಂಡೋಗಿ ಅವನು ನೋಡಲಿ, ಸಸ್ಯ ಎಂಜಾಯ್ ಮಾಡಲಿ ಅಂತ. ಸೊ ನಾನು ಬಂದಾಗೆಲ್ಲ ಹೋಗ್ತಾ ಇರ್ತೀನಿ. ಯಾ ಸೊ ಇವಾಗ ಅದೇ ಪ್ಲ್ಯಾನ್. ಹೋಗ್ತೀನಿ, ಹೋಗ್ಬಿಟ್ಟು ಅಲ್ಲಿ ಜಾಗಗಳು ತೋರಿಸ್ತೀವಿ. ಸೊ ನಮ್ಮನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾ ಈ ವ್ಲಾಗ್ ಚೆನ್ನಾಗಿರುತ್ತೆ, ನೋಡ್ತಾ ಇರಿ. ಸೊ ದಿಸ್ ವಿಲ್ ಬಿ ಲೈಕ್ ಆಲ್ಮೋಸ್ಟ್ 3 day ವ್ಲಾಗ್. ಇದನ್ನು ಮತ್ತೆ ಪಾರ್ಟ್ ಬೈ ಪಾರ್ಟ್ ಮಾಡಬೇಕು ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಅಷ್ಟು ಜಾಗ ಅಂತ ಏನು ತುಂಬ ಓಡಾಡಿಲ್ಲ. ಬಟ್ ಐ ಜಸ್ಟ್ ವಾಂಟೆಡ್ ಟು ಶೋ ಯು ಗೈಸ್ ನಮ್ಮ ಸ್ಟೇ ಎಲ್ಲ. ಸೊ ನಮ್ಮ ಫ್ರೆಂಡ್ಸ್ ಸ್ಟೇ ಇದು. ಸೊ ಇನ್ನೂ ಆಗ್ತಿದೆ. ಸೊ ಆ್ಯಸ್ ಐ ಟೋಲ್ಡ್, ಜನವರಿಯಿಂದ ಓಪನ್ ಆಗುತ್ತೆ, ಎಲ್ಲ ರೆಡಿ ಮಾಡ್ತಿದ್ದಾರೆ. ಇನ್ನೂ ನಮಗೆ ಬೇಸಿಕ್ಕಾಗಿ AC ಮಂಚ, ಬಾತ್ರೂಮ್ಸ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ, ಎಲ್ಲ ಇದೆಲ್ಲ. ಸೊ ಇನ್ನೂ ರೆಡಿ ಮಾಡ್ತಿದ್ದಾರೆ. ಇನ್ನೂ ಆದಮೇಲೆ ಸೂಪರಾಗಿರುತ್ತೆ. ಬೇರೆ ಸ್ಟೇ ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಸೋ ಪೀಸ್ಫುಲ್, ಪ್ರೈವಸಿ, ಆ್ಯಂಡ್ ನಿಮಗೆ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇದೇ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು ಅನ್ನೋ ರಿಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಇಟ್ಸ್ ಆಲ್ ಗುಡ್ ಅಲ್ಟಿ. ಓಕೆ ಇವಾಗ ಹೊರಡೋಣ. ಹೊಟ್ಟಿ ಆನ್ ದಿ ವೇ ಹೋಗಿ ಬೋಟಿಂಗು, ಶರಾವತಿ ಇದೆಲ್ಲ ಮುಗಿಸ್ಕೊಂಡು ಬರೋಣ. ಓಕೆ ಸಿಗುವ ಗೈಸ್, ಅಲ್ಲೋಗಿ ಸಿಗುವ. ಯೋ ಗೈಸ್, ಸೊ ಫೈನಲಿ ಇವಾಗ ಶರಾವತಿ ಬ್ಯಾಕ್ ವಾಟರ್ಸ್ ಬಂದಿದ್ದೀವಿ. ಸೊ ಎಸ್, ನೀವೆಲ್ಲ ಶರಾವತಿ ಬ್ಯಾಕ್ ವಾಟರ್ಸ್ ಬಂದರೆ ವ್ಯಾಲೆಂಟೈನ್ ಅಂತ ನನಗೆ ಪರಿಚಯ ಇರೋರು. ಸೊ ಅವರ ಬೋಟಿಗೆ ಬನ್ನಿ. ನಿಮ್ಮ ಹೆಸರು? ಪ್ರಶಾಂತ್ ಅಂತ. ಸೊ ಇವರು ಪ್ರಶಾಂತ್ ಅಂತ ಇಲ್ಲೇ ಇದ್ದಾರೆ, ಅವರೇ ನೋಡ್ಕೊತಾರೆ. ಸೊ ಇವ್ರದ್ದು ಬೋಟ್ಸ್ಗಳಿದೆ. ಸೊ ಬನ್ನಿ, ಒಳ್ಳೆ ಪ್ರೈಸ್ಗೆ ಡೀಲ್ ಮಾಡಿಕೊಡ್ತಾರೆ. ನನ್ನ ಹೆಸರು ಹೇಳಿ, ಇನ್ನೂ ಡಿಸ್ಕೌಂಟ್ ಕೊಡ್ತಾರೆ. ಸೊ ಒಳ್ಳೆ ರೌಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ಇದು ಸ್ಯಾಟರ್ಡೆ, ಬಟ್ ಸ್ವಲ್ಪ ಕಂಪೇರ್ಟಿವ್ ಕ್ರೌಡ್ ಕಮ್ಮಿ. ನೀವು ಸ್ಟಾರ್ಟಿಂಗಲ್ಲೇ ಬರ್ತಾಯಿದ್ರೆ ಎಲ್ಲ ಕರಿತಾ ಇರ್ತಾರೆ. ಸೊ ನಾನು ನಂಬರ್ ಕೊಡ್ತೀನಿ, ನಂಬರ್ ಹಾಕಿರ್ತೀನಿ ವ್ಯಾಲೆಂಟೈನ್ ಅವರು. ಸೊ ಯು ಗೈಸ್ ಕ್ಯಾನ್ ಕಮ್. ಸೊ ಇದು ನೋಡಿ ಹಿಂಗಿದೆ ನಮ್ಮ ಬೋಟ್. ಒಳ್ಳೆ ಫೋಟೋಶೂಟ್ ಎಲ್ಲ ಮಾಡಿಸ್ಬೋದು. ಈಗ ಹೋಗ್ತೀವಿ ಇದಕ್ಕೆಲ್ಲ, ಒಂದು ಬ್ಯಾಕ್ ವಾಟರ್ಸ್ಗೆಲ್ಲ ಹೋಗಿ ವೆಲ್ ಕವರ್ ಅಪ್ ತೋರಿಸ್ತೀವಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಸೇಮ್ ನಾವು ಮೊನ್ನೆ ನಾನು ರೀಸೆಂಟಾಗಿ ಆಲಪಿಗೆ ಹೋಗಿದ್ನಲ್ಲ, ಕವರ್ ಮಾಡೋದಲ್ಲ ಹಂಗೆ. ಸೊ ಇವಾಗ ನಮ್ಮ 1 hourದಲ್ಲೂ ಇದೆ. 1 hourದಲ್ಲಿ ಬೇಜಾನ್ ಟೈಮಿಂದ ಇದೆ. ಬಟ್ ಇವಾಗೆಲ್ಲ ಸ್ವಲ್ಪ ಜಾಸ್ತಿ ಜನಕ್ಕೆ ಗೊತ್ತಾಗ್ತಾ ಇದೆ. ಈಗ ಫೋಟೋಶೂಟ್ ಎಲ್ಲ ಮಾಡೋದು, ಪ್ರೀ ವೆಡ್ಡಿಂಗ್ ಎಲ್ಲ ಮಾಡಿಸ್ತಿರ್ತಾರಲ್ಲ, ಅದಕ್ಕೆ ಅಂತಲೇ ಎಲ್ಲ ನೀಟಾಗಿ ರೆಡಿ ಮಾಡಿಟ್ಟು ಗ್ರಾಸ್ ಗ್ರೀಸ್ ಎಲ್ಲ ಹಾಕಿ ಫುಲ್ ಸೂಪರಾಗಿರುತ್ತೆ. ಸೇಫ್ಟಿ ಇದೆ, ಆರಾಮಾಗಿ. ಫೋಟೋಶೂಟ್ಗೂ ಪ್ಯಾಕೇಜಸ್ ಇದೆ, ಫೋಟೋಶೂಟ್ಗೆ ಸಪ್ರೇಟ್ ಪ್ಯಾಕೇಜ್ ಇದೆ. ಒಳ್ಳೊಳ್ಳೆ ಒಳಗಡೆ ಕರ್ಕೊಂಡು ಹೋಗ್ತಾರೆ, ಅವ್ರಿಗೆ ಗೊತ್ತಿರೋ ಜಾಗದಲ್ಲೆಲ್ಲ ಒಳ್ಳೆ ಫೋಟೋಶೂಟ್ ಮಾಡಿಸ್ಬೋದು. ಸೊ ಯಾ ಸೊ ನಾವು ಅದಕ್ಕೆ ಒಂದು ರೌಂಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ. ನಾನು ಬರ್ತಾ ಇರ್ತೀನಿ, ನಮ್ಮ ಫ್ರೆಂಡ್ಸ್ಗೆಲ್ಲ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ. ಸೊ ಹೋಗುವ, ಶೋ ಹೋಗಿ ಸ್ಟಾರ್ಟ್ ಮಾಡಿ.